ಹಾಯ್ ಫ್ರೆಂಡ್ಸ್, ಎಲ್ರಿಗೂ ತಮ್ಮ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ನಾನು ಸಿಗ್ತಾ ಇದ್ದೀನಿ. ಹಾಲಿಡೇಸು ಆಮೇಲೆ ಅಲ್ಲಿ ಇಲ್ಲಿ ಓಡಾಡೋದೆಲ್ಲ ಇದ್ದಿದ್ದರಿಂದ ವೀಡಿಯೋಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತೊಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ, ಸೆಮಿ ಬ್ರೈಡಲ್ ಡಿಸೈನ್ನ. ಅದಕ್ಕೆ 6 ದಾರ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನೋಡಿ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಬೀಡ್ಸು ನಿಮಗೆ ಆಪ್ಷನಲ್ ಫ್ರೆಂಡ್ಸ್, ಬೇಕಾದರೆ ಯೂಸ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಕೆಲವರು ವಿತೌಟ್ ಬೀಡ್ಸ್ ಕೇಳ್ತಾರಲ್ವಾ, ಆವಾಗ ನಾವು ಈ ಡಿಸೈನ್ನ ಹಾಕ್ಬೋದು. ಬೀಡ್ಸ್ ಬೇಕು ಅಂದರೆ ಕೂಡ ಬೀಡ್ಸ್ ಹಾಕ್ಬಿಟ್ಟು ಕೂಡ ನಾವು ಈ ಡಿಸೈನ್ನ ಮಾಡ್ಬೋದು. ನೋಡಿ, ನಾವು ಎವ್ರಿ ಟೈಮ್ ಮಾಡೋ ಥರ 2 ಟೈಮ್ಸು ಲಾಕ್ ಮಾಡಿದ್ದೀನಿ. 2 ಟೈಮ್ಸ್ ಲಾಕ್ ಆಗಿದ ತಕ್ಷಣ 1 2 ಚೈನ್ ಹಾಕ್ಕೊಂಡು ನೋಡಿ, ಸೂಜಿ ಮೇಲೆ ದಾರ ಹಾಕ್ಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ನೋಡಿ, ಈ ಥರ ಸ್ಲ್ಯಾಂಟಾಗಿ ಅಂದರೆ ಸ್ವಲ್ಪ ವಿ ಶೇಪ್ ಬರಬೇಕು. ಆ ಥರ ನಾನು ಇಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನೋಡಿ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಡಬಲ್ ಕ್ರೋಶೆ ಆಗಿದ ತಕ್ಷಣ ಒಂದು ಚೈನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಇಲ್ಲಿ ಬೀಡನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಬರೀ ಒಂದು ಚೈನ್ ಹಾಕಿದ್ದೀನಿ. ನಿಮಗೆ ಬೀಡ್ ಬೇಡ ಅಂದರೆ 2 ಚೈನ್ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಸೊ ನಾನು ಬೀಡ್ ಹಾಕ್ತಾ ಇರೋದ್ರಿಂದ ಬೀಡ್ಗಿಂತ ಮೊದಲು ಒಂದು ಸತಿ, ಬೀಡ್ ಆದಮೇಲೆ ಒಂದು ಸತಿ ಚೈನ್ ಹಾಕಿದ್ದೀನಿ. ಅಥವಾ ಇದನ್ನು ಬೀಡ್ ಲಾಕ್ ಅಂತ ಕೂಡ ನೀವು ಅನ್ಕೋಬೋದು. ಈಗ ನೋಡಿ, ಬೀಡ್ ಲಾಕ್ ಆಗಿದ ತಕ್ಷಣ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಇಲ್ಲೇನು ಕಾಣಿಸ್ತಾ ಇದೆ, ಈ ಡಬಲ್ ಕ್ರೋಶೆ ನಾವು ಮಾಡಿದ್ದೀವಲ್ವ, ಇದ್ರ ಹಿಂದ್ಗಡೆ ಹೋಗ್ಬಿಟ್ಟು ಮತ್ತೆ ಡಬಲ್ ಕ್ರೋಶೆಸ್ನ ಮಾಡಬೇಕು. ಈಗ ನಾನು ಹಾಕ್ತಾ ಇರೋ ಈ ಡಿಸೈನು ನಾನು ಆಗಲೇ ಒಂದು ಸತಿ ಹಾಕಿ ತೋರಿಸಿದ್ದೀನಿ ಫ್ರೆಂಡ್ಸ್. ಅಂದರೆ ಫಸ್ಟ್ ಸ್ಟೆಪ್ ಮಾತ್ರ, ಸೆಕೆಂಡ್ ಸ್ಟೆಪ್ ಅಲ್ಲ, ಫಸ್ಟ್ ಸ್ಟೆಪ್ ಮಾತ್ರ ನಾನು ಆಲ್ರೆಡಿ ಹಾಕಿ ತೋರಿಸಿದ್ದೀನಿ. ಈ ಸ್ಲ್ಯಾಂಟ್ ಆರ್ಚಾಗಿ ಬರುತ್ತೆ, ಹೇಗೆ ಬರುತ್ತೆ ಅಂತ ನಾನು ತೋರಿಸಿದ್ದೀನಿ. ನೀವು ಏನಾದರೂ ನೋಡಿಲ್ಲ ಅಂದರೆ ನನ್ನ ಹಳೆ ವಿಡಿಯೋದಲ್ಲಿ ನೋಡಿ ಇದೆ. ಅದ್ರ ಮೇಲ್ಗಡೆ ಇನ್ನೊಂದು ವರ್ಕ್ ಹಾಕಿದರೆ ಹೇಗಿರುತ್ತೆ ಅಂತ ಇಲ್ಲಿ ನೋಡಿ ಮಾಡ್ತಾ ಇದ್ದೀನಿ. ನೋಡಿ, ಈ ಡಬಲ್ ಕ್ರೋಶೆ ಒಳಗಡೆ ನಾನು 5 ಟೈಮ್ಸ್ ಡಬಲ್ ಕ್ರೋಶೆಸ್ನ ಮಾಡಿದ್ದೀನಿ. ಮಾಡಿದ್ದಾಗಿದ ತಕ್ಷಣ ನೋಡಿ, ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಸ್ಲ್ಯಾಂಟಾಗಿ ಅದು ಬರೋದನ್ನು ನೋಡಿ, ಸ್ಲ್ಯಾಂಟಾಗೇ ಬರುತ್ತೆ. ಬಟ್ ಅದನ್ನು ನಾವು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಬೇಕು ನೋಡಿ. ಹಾಕಿ ದಾರ ಸ್ವಲ್ಪ ಈ ಥರ ಎಳ್ಕೊಂಡು ಡಬಲ್ ಕ್ರೋಶೆ ಮಾಡಬೇಕು ನೋಡಿ. ಡಬಲ್ ಕ್ರೋಶೆ ಆಯಿತು. 1 ಚೈನ್ ಹಾಕ್ಕೊಂಡು ನೋಡಿ, ಒಂದು ಬೀಡನ್ನ ಹಾಕ್ತಾ ಇದ್ದೀನಿ. ಒಂದು ಬೀಡ್ ಹಾಕಿ ಲಾಕು, ಬೀಡ್ ಲಾಕ್ ಆದರೂ ಅನ್ನಿ ಅಥವಾ ಚೈನ್ ಆದರೂ ಅನ್ನಿ. ಅದಾಗಿದ ತಕ್ಷಣ ನೋಡಿ, ಸೂಜಿ ಮೇಲೆ ಮತ್ತೆ ದಾರ ಹಾಕ್ಕೊಂಡು ಈಗ ಇದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗಿ ಮತ್ತೆ ಡಬಲ್ ಕ್ರೋಶೆಸ್ನ ಮಾಡಬೇಕು. ಸೊ ಡಿಸೈನ್ ಫುಲ್ ಇಷ್ಟೇ ಫ್ರೆಂಡ್ಸ್, ಬೇಸ್ ಲೈನು. ಈಗ ನಿಮಗೆ ಗೊತ್ತಾಗ್ತಾ ಇರುತ್ತೆ ಹೇಗೆ ಇದು ಡಿಸೈನ್ ಹಾಕೋದು ಅಂತ. ಒಂದು ವೇಳೆ ನಿಮಗೆ ಇದು ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಅದರಲ್ಲಿ ಸ್ಲೋ ಮಾಡ್ಕೊಂಡು ನೋಡಿ, ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹೇಗಿದೆ ಅಂತನಾದರೂ ಹೇಳಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಇಲ್ಲ ಅಂದರೆ ಚೆನ್ನಾಗಿಲ್ಲ ಅಂತನಾದರೂ ಕಮೆಂಟ್ ಮಾಡಿ. ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಲೈಕ್ ಮಾಡೋದ್ರಿಂದ ಬೇರೆ ಏನಿಲ್ಲ ಫ್ರೆಂಡ್ಸ್, ಹೆಚ್ಚು ಜನಗಳಿಗೆ ರೀಚ್ ಆಗುತ್ತೆ. ಅದಕ್ಕೆ ನಾವು ಎವ್ರಿ ಟೈಮು ಲೈಕ್ ಮಾಡಿ ಅಂತ ಕೇಳ್ತೀವಿ ಅಷ್ಟೇ. ನೋಡಿ, 5 ಡಬಲ್ ಕ್ರೋಶೆಸ್ ಇದರಲ್ಲಿ ಫಿಲ್ ಆಗಿದ ತಕ್ಷಣ ಮತ್ತೆ ಸೂಚಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಕರೆಕ್ಟಾಗಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಮತ್ತೆ ಡಬಲ್ ಕ್ರೋಶೆಸ್ನ ಮಾಡ್ತಾಯಿದ್ದೀನಿ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಇದೇ ಥರ ನಾನು ಇನ್ನು ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ನಾನು ಇದನ್ನು ಫಿನಿಶ್ ಮಾಡಿದ್ದೀನಿ. ಅಂದರೆ ಇಷ್ಟು ಹಾಕಿದ್ದೀನಿ ಪ್ರೆಸೆಂಟ್ಗೆ ತೋರಿಸೋಕ್ಕೆ ಅಂತ. ಇಷ್ಟು ಆಗಿದ ತಕ್ಷಣ ಯಾವಾಗಲೂ ಇಲ್ಲಿ ನಾವು ಸೂಜಿ ಮೇಲೆ ದಾರ ಹಾಕ್ಕೊಂಡು ಡಿಸೈನಾಗಿ ಕಂಟಿನ್ಯೂ ಮಾಡ್ತಾಯಿದ್ವಿ. ಬಟ್ ಇದು ಎಂಡಿಂಗ್ ಅಲ್ವಾ, ಇಲ್ಲಿ ನಾನು ಸೂಜಿ ಮೇಲೆ ದಾರ ಏನೂ ಹಾಕ್ಕೊಳ್ತಾ ಇಲ್ಲ. ಡೈರೆಕ್ಟಾಗಿ ನೋಡಿ, ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಲಾಕ್ ಆಯಿತು. ಲಾಕ್ ಆಗಿದ ತಕ್ಷಣ ಫ್ರೆಂಡ್ಸ್, ನಾವು ಇಲ್ಲೇ ಕಟ್ ಮಾಡಿಕೊಂಡು ಇಲ್ಲಿಂದನಾದರೂ ಸ್ಟಾರ್ಟಿಂಗಿಂದನಾದರೂ ಡಿಸೈನ್ ಕಂಟಿನ್ಯೂ ಮಾಡ್ಬೋದು. ಅಥವಾ ಕಟ್ ಮಾಡೋದು ಬೇಡ ಅಂದರೆ ಹೀಗೆ ಟರ್ನ್ ಮಾಡ್ಕೊಂಡು ಕೂಡ ನಾವು ಹಾಕ್ಬೋದು. 2 ಆಪ್ಷನ್ ಇದೆ. ಆಗಿದ ತಕ್ಷಣ ನೋಡಿ, ಬಟ್ಟೆ ಟರ್ನ್ ಮಾಡಿದ್ದೀನಿ. ಮಾಡಿದ ತಕ್ಷಣ 1 ಚೈನ್, 2 ಚೈನ್, 3 ಚೈನ್, 4 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಫಸ್ಟ್ ಹೋಲ್ ಕಾಣಿಸ್ತಾ ಇದೆ ಅಲ್ವಾ ನಮಗೆ. ಈ ಫಸ್ಟ್ ಹೋಲ್ ನಮಗೆ ಇದು ಈ ಗ್ರೀನ್ ಕಲರ್ ಥ್ರೆಡ್ ಸಾಲ್ಟೇಜ್ ಬಂತು ಅಂತ ನಾನು ಇದನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಇದೇ ಫಸ್ಟ್ ಇದಕ್ಕೇನು ಕಲರ್ ಹಾಕಿರ್ತೀರೋ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ. ಬಟ್ ನಾನು ಅದು 6 ದಾರ ಮುಗೀತು ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ನೋಡಿ. ಈಗ ಫಸ್ಟ್ ಹೋಲ್ ಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಹೋಲ್ ಮೇಲೆ ಲಾಕ್ ಆಯಿತು. ಲಾಕ್ ಆಗಿದ ತಕ್ಷಣ
ಈ ಬೀಡ್ ಕೆಳಗಡೆ ಬೀಡ್ ಏನು ಹಾಕಿದ್ದೀವಲ್ವ ಆ ಬೀಡ್ ಕೆಳಗಡೆ ಒಂದು ಲಾಕ್ ಮಾಡ್ತೀನಿ ನೋಡಿ. ಲಾಕ್ ಆಯ್ತು. ಈಗ 2 ಸತಿ ಲಾಕ್ ಮಾಡಿದ್ದೀನಿ. ಮತ್ತು ಈಗ 1 2 3 4 5 ಚೈನ್ ಹಾಕಿದ್ದೀನಿ. ಮತ್ತು ಈಗ ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಕೆಳಗಡೆ ಬರಬೇಕದು. ನಾವು ಸ್ವಲ್ಪ ನೀಟಾಗಿ ನೋಡಿಕೊಂಡು ಅದನ್ನು ಲಾಕ್ ಮಾಡಬೇಕು ಫ್ರೆಂಡ್ಸ್. ಆ ಕಡೆ ಈ ಕಡೆ ಬಂದುಬಿಡುತ್ತೆ ಕೆಲವೊಂದು ಸತಿ. ಸೊ ನೋಡಿ ಹೀಗಾಗ್ಬಿಡುತ್ತೆ. ಅದನ್ನು ಬಿಚ್ಚಿಬಿಟ್ಟು ನೀಟಾಗಿ ಬೀಡ್ ಕೆಳಗಡೆ ಬರೋ ಥರನೇ ಲಾಕ್ ಮಾಡಬೇಕು. ಅಥವಾ ನೀವು ಈ ಫಸ್ಟ್ ಹೋಲ್ಗೆ ಲಾಕ್ ಮಾಡ್ತೀವಂದರೆ ಅಲ್ಲಿ ಕೂಡ ಮಾಡ್ಕೋಬೋದು. ನೋಡಿ ಇದು ಸ್ವಲ್ಪ ಟೈಟ್ ಅನ್ನಿಸ್ತಾ ಇದೆ. ಇಲ್ಲಿ 5 ಚೈನ್ ಹಾಕಿದ್ದೆ, ಸೊ ಟೈಟ್ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಬಿಚ್ಚಿಬಿಟ್ಟು ಈ ಫಸ್ಟ್ ಹೋಲ್ ಏನಿದೆ ನೋಡಿ, ಈ ಫಸ್ಟ್ ಹೋಲ್ಗೆ ನಾನು ಲಾಕ್ ಮಾಡ್ತೀನಿ. ಸೊ ಗೊತ್ತಾಯ್ತಲ್ವ? ಈಗ ಮತ್ತೆ ಇದೇ ಥರ 5 ಚೈನ್ ಹಾಕ್ಕೊಂಡು ಫಸ್ಟ್ ಹೋಲ್ ಮೇಲೆ ಲಾಕ್ ಮಾಡ್ತಾ ಹೋಗ್ತೀನಿ. ನಾನು ಹೇಳಿದೆ ಅಲ್ವಾ, ನೀವು ಇದು ಬೇಸ್ ಲೈನ್ಗೆ ಅಂದರೆ ಈ ಡಿಸೈನ್ಗೆ ಯಾವ ಕಲರ್ ತೊಗೊಂಡಿರ್ತೀರೋ ಅದೇ ಕಲರ್ನ ಇಲ್ಲಿ ಕೂಡ ತೊಗೊಳ್ಳಿ. ನಾನೀಗ ಇದನ್ನು ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಈಗ ನಾನು ಸ್ಟಾರ್ಟಿಂಗ್ವರೆಗೂ ಬಂದಿದ್ದೀನಿ. ಈಗ ಮತ್ತೆ ಬಟ್ಟೆ ನಾನು ಸೀದಾ ಮಾಡ್ಕೋತೀನಿ ಫ್ರೆಂಡ್ಸ್. ಅದೇ ಹೇಳಿದೆ ಅಲ್ವಾ, ನಾನು ಈ ಕಲರ್ನ ಯೂಸ್ ಮಾಡಬೇಕಿತ್ತು, ಅದು ಚೇಂಜ್ ಮಾಡಿರೋದಕ್ಕೋಸ್ಕರ ನಾನು ಹಾಗೆ ಡೈರೆಕ್ಟಾಗಿ ಈ ಸ್ಟೆಪ್ಗೆ ಹೀಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ನೀವೇನಾದರೂ ಕಲರ್ ಚೇಂಜ್ ಮಾಡಬೇಕಲ್ವ ಈ ಸೆಕೆಂಡ್ ಸ್ಟೆಪ್ಗೆ, ಆವಾಗ ನೀವು ಲಾಕ್ನ ಮಾಡ್ಕೋಬೇಕಾಗುತ್ತೆ. ನಾನು ಸೀದಾ ಡೈರೆಕ್ಟಾಗಿ ಬಟ್ಟೆನ ಟರ್ನ್ ಮಾಡಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ಬೇರೆ ದಾರ ತಗೊಳ್ಳೋದ್ರಿಂದ ನೀವು ಇಲ್ಲಿ ಲಾಕ್ ಮಾಡಬೇಕಾಗುತ್ತೆ. ಲಾಕ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಗೊತ್ತಾಯ್ತಲ್ವ? ನೋಡಿ ಈಗ ನಾನು ಬಟ್ಟೆ ಟರ್ನ್ ಮಾಡ್ಕೊಂಡಿದ್ದ ತಕ್ಷಣ ಈಗ ಒಂದು ಚೈನ್ ಹಾಕಿ ಈ 5 ಚೈನ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ನೀವು ಬೇರೆ ದಾರ ತೊಗೊಂಡ್ರೆ ಈ ಚೈನ್ ಹಾಕ್ಕೊಂಬಂದು ನಾವಿಲ್ಲಿ ಲಾಕ್ ಮಾಡಿರ್ತೀವಲ್ವ, ಆ ಲಾಕ್ ಮೇಲೆ ಲಾಕ್ ಮಾಡಿ ಆಮೇಲೆ ಇದೇ 5 ಚೈನ್ ಒಳಗಡೆ ಈ ಥರ ಸಿಂಗಲ್ ಕ್ರೋಶೆ ಮಾಡಿ ಮತ್ತು 5 ಚೈನ್ಗೆ 5 ಚೈನ್ ಹಾಕಿಬಿಟ್ಟು ಡಿಸೈನ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಈಗ 5 ಚೈನ್ಗೆ 5 ಚೈನ್ ಹಾಕಿ ಅದೇ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಕನ್ಫ್ಯೂಸ್ ಆಗಬೇಡಿ ಫ್ರೆಂಡ್ಸ್, ದಯವಿಟ್ಟು ಯಾರು ಅರ್ಥ ಆಗಿಲ್ಲ ಅಂದರೆ ಸ್ಲೋ ಮಾಡ್ಕೊಂಡು ನೋಡಿ. 5 ಚೈನ್ಗೆ 5 ಚೈನ್ ಹಾಕಿದ್ದೀನಿ, ಇದು ಕುಚ್ಚು ಕಟ್ಕೊಳ್ಳೋದಕ್ಕೆ. ಈಗ ಈ 5 ಚೈನ್ ಒಳಗಡೆ ಒಂದು ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮಾಡಿ ಸೂಜಿ ಮೇಲೆ ನೋಡಿ 2 ಟೈಮ್ಸ್ ದಾರ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ ನೆಕ್ಸ್ಟು ನಾವೇನು ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ವ ಆ ಚೈನ್ ಬಿಟ್ಟು ಅದ್ರ ಪಕ್ಕದಲ್ಲಿ ಇರೋ 5 ಚೈನ್ ಒಳಗಡೆ ಹೋಗಿ ನಾನು ನೋಡಿ ನೀಡಲ್ನ ತಂದು ಮೊದಲು 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಒಂದು, 3ನೇ ಬಾರಿ ಕೂಡ 2ರಲ್ಲಿ ಒಂದು ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಮಾಡಿ 1 2 3 ಚೈನ್ ಹಾಕಿ ನೋಡಿ, ಇದು 5 ಚೈನ್, ಇದು ತ್ರಿಬಲ್ ಕ್ರೋಶೆ. ಇದು ಈ ತ್ರಿಬಲ್ ಕ್ರೋಶೆ ಏನು ಮಾಡಿದ್ದೀವಲ್ವ ಅದ್ರ ಹಿಂದ್ಗಡೆ ಹೋಗಿ ನೋಡಿ ನಾನು ಈ ಥರ ಲಾಕ್ ಮಾಡ್ತೀನಿ. ಆವಾಗ ಒಂದು ಪಿಕ್ಔಟ್ ಕ್ರಿಯೇಟ್ ಆಗುತ್ತೆ. ಸೊ ಕಾಣಿಸ್ತಾ ಇದೆ ಅಲ್ವಾ? ಮತ್ತು ಸೂಜಿ ಮೇಲೆ ನೋಡಿ 2 ಟೈಮ್ಸ್ ಥ್ರೆಡ್ನ ಹಾಕ್ಕೊಂಡು ಇದೇ 5 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಒಂದು ಸತಿ 2ರಲ್ಲೊಂದು, 2ನೇ ಸತಿ 2ರಲ್ಲೊಂದು, 3ನೇ ಸತಿ ಕೂಡ 2ರಲ್ಲಿ ಒಂದು, ಮತ್ತು 3 ಚೈನ್ ಇದೇ ತ್ರಿಬಲ್ ಕ್ರೋಶೆ ಹಿಂದ್ಗಡೆ ಹೋಗಿ ಪಿಕ್ಔಟ್. ಈಗಾಗಲೇ ನಿಮಗೆ ಪಿಕ್ಔಟ್ ಡಿಸೈನ್ ಕೂಡ ತೋರಿಸಿದ್ದೀನಿ. ಸೊ ನಿಮಗೆ ಅದು ಕೂಡ ಗೊತ್ತಿರುತ್ತೆ ಹೇಗೆ ಮಾಡೋದು ಅಂತ. ಸ್ವಲ್ಪ ನಾವು ಪಿಕ್ಔಟ್ ಮಾಡುವಾಗ 3 ಚೈನ್ ಹಾಕಿ ಏನು ಲಾಕ್ ಮಾಡ್ತೀವಲ್ವ ಫ್ರೆಂಡ್ಸ್, ಅದನ್ನು ಸ್ವಲ್ಪ ಟೈಟಾಗಿ ಮಾಡಿಕೊಂಡ್ರೆ ಪಿಕ್ಔಟು ತುಂಬ ನೀಟಾಗಿ ಕಾಣಿಸುತ್ತೆ. ಈಗ ನೋಡಿ 3 ಚೈನ್ ಹಾಕಿದ್ದೀನಲ್ವಾ, ಈಗ ನಾನು ನೋಡಿ ಇಲ್ಲೇ ಹೋಗಬೇಕು. ಇಲ್ಲೇ ಹೋಗಿ, ಸೊ ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲೇ ಹೋಗಬೇಕು. ಇಲ್ಲೇ ಹೋಗಿ ನಾವು ಲಾಕ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾವು ನೋಡಿ ಇಲ್ಲೆಲ್ಲೋ ಹೋಗಿದ್ರೆ ನೋಡಿ ಪೂರ್ತಿ ಇಲ್ಲಿ ಹೋಗಿ ನಾವು ಲಾಕ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಇದೇ ಇಲ್ಲಿ ಎಂಡಿಂಗಲ್ಲಿ ಏನಿರುತ್ತೆ ಅಲ್ಲೇ ಹೋಗ್ಬಿಟ್ಟು ನಾವು ನೋಡಿ ಈ ಥರ ಲಾಕ್ ಮಾಡಿದ್ರೆ ಪಿಕ್ಔಟು ಹೇಗೆ ಬಂದಿದೆ, ಎಷ್ಟು ನೀಟಾಗಿ ಬಂದಿದೆ. ಸೊ ಇದೇ ಥರ ಇದನ್ನು ನಾನು ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡಿ ನಾನು ಇಷ್ಟು ಹಾಕಿದ್ದೀನಿ.
ಸೊ 1 2 3 4 5 6 7 8 ಹಾಕಿದ್ದೀನಿ. ಜಾಸ್ತಿ ಹಾಕಿಬಿಟ್ರೆ ಮತ್ತೆ ಈ ಥರ ಮುದುರ್ಕೊಳ್ಳೋ ಚಾನ್ಸ್ ಇರುತ್ತೆ ಅಂದ್ಬಿಟ್ಟು ನಾನು 8 ಮಾತ್ರ ಹಾಕಿದ್ದೀನಿ. ನೋಡಿ, ಹಾಕಿದ ತಕ್ಷಣ ಈ 5 ಚೈನ್ ಪಕ್ಕದಲ್ಲೇ ಈ 5 ಚೈನ್ ಏನಿದೆ ನೋಡಿ, ಈ 5 ಚೈನ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಈಗ ಇಲ್ಲಿ ಲಾಕ್ ಏನಿದೆ ಅಲ್ವಾ, 5 ಚೈನ್ ಲಾಕ್ ಮಾಡಿದ್ದೀವಲ್ವ, ಆ ಲಾಕ್ ಒಳಗಡೆ ಒಂದು ಸತಿ ಲಾಕ್ ಮಾಡ್ತೀನಿ. ಈಗ ಈ 5 ಚೈನ್ಗೆ 5 ಚೈನು 1 2 3 4 5 ಚೈನ್ಗೆ 5 ಚೈನ್ ಹಾಕ್ಬಿಟ್ಟು ನೋಡಿ ಅದೇ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಈ 5 ಚೈನು ಕುಚ್ಚಿಗೋಸ್ಕರ ನೋಡಿ. ಆಗಿದ ತಕ್ಷಣ ಈ ನೆಕ್ಸ್ಟ್ ಬರೋ 5 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ನೋಡಿ. ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ ಸೂಜಿ ಮೇಲೆ 2 ಟೈಮ್ಸ್ ದಾರ ಹಾಕ್ಕೊಂಡು ನೆಕ್ಸ್ಟ್ ಇರೋ 5 ಚೈನ್ ಒಳಗಡೆ ಹೋಗಿ ನಾನು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡ್ತೀನಿ. ಪಿಕೌಟ್ಸ್ನ ಹಾಕ್ಕೊಳ್ತಾ ಹೋಗ್ತೀನಿ. ತ್ರಿಬಲ್ ಕ್ರೋಶೆ ಮಾಡೋದು, 3 ಚೈನ್ ಹಾಕೋದು, ಪಿಕೌಟ್ನ ಮಾಡೋದು. ಡಿಸೈನು ಇಷ್ಟೇ ಫ್ರೆಂಡ್ಸ್. ವರ್ಕು ತುಂಬ ಈಸಿ ಇದೆ. ಸ್ವಲ್ಪ ಪಿಕೌಟ್ಸು ಮಾಡೋದಕ್ಕೆ ಮಾತ್ರ ಟೈಮ್ ಬೇಕಾಗುತ್ತೆ. ಈ ಕೆಳಗಡೆ ಈ ಫಸ್ಟ್ ಸ್ಟೆಪ್ ಅಂತೂ ಇನ್ನೂ ಬೇಗನೆ ಆಗೋಗುತ್ತೆ. ಟೈಮ್ ಏನೋ ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ. ಆರಾಮಾಗಿ ಈಸಿಯಾಗಿ ಹಾಕ್ಬೋದು. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ. ನೋಡಿ, ಈ ಥರ ಲೂಸ್ ಆದರೆ ಒಂದು ಸತಿ ನಾವು ಈ ಥರ ಟೈಟಾಗಿ ಎಳ್ಕೊಂಬಿಟ್ರೆ ಪಿಕೌಟು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಗೊತ್ತಾಯ್ತಲ್ವಾ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಒಂದು ವೇಳೆ ಕಸ್ಟಮರ್ಸ್ ಏನಾದರೂ ಬೀಡ್ಸು ಬೇಡ ಅಂದರೆ ನಾವು ಈ ಬೀಡ್ಸ್ನ ಕೂಡ ಸ್ಕಿಪ್ ಮಾಡ್ಕೋಬೋದು. ಹೇಳಿದ್ದೀನಲ್ವ, 2 ಥರ ಆಪ್ಷನ್ ಇದೆ. ನಾನೀಗ ಈ ಆಪ್ಷನ್ ಕೂಡ ಫಿಲ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ನಾನು ಇದನ್ನು ಫಿನಿಶ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ. ಕೆಳಗಡೆ ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಇದೆ, ಮೇಲ್ಗಡೆ ಪಿಕೌಟ್ಸ್ನ ಹಾಕಿದ್ದೀವಿ. ಆಮೇಲೆ ಈ ಗ್ಯಾಪಲ್ಲಿ ಈ 5 ಚೈನ್ ಗ್ಯಾಪ್ ಎಲ್ಲ ಏನಿದೆ ಅಲ್ಲೆಲ್ಲ ನಾವು ಕುಚ್ಚನ್ನ ಕಟ್ಕೋಬೇಕು. ಸೊ ನನಗೆ ಕುಚ್ಚನ್ನ ಕಟ್ಟೋದಕ್ಕೆ ಟೈಮ್ ಇಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ನಾನು ಹೀಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಡಿಸೈನ್ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಡಿಸೈನ್ಗೆ ನಾವು 450 ಅಬೋವ್ 550ವರೆಗೂ ನಾವು ಚಾರ್ಜ್ ಮಾಡ್ಬೋದು, ಅಥವಾ 600. ನಿಮಗೆ ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ. ಯಾಕಂದರೆ ನಾವು ಬೀಡ್ಸ್ ಏನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್, ಬರೀ ಥ್ರೆಡ್ ವರ್ಕ್ ಇರೋದ್ರಿಂದ ಜಾಸ್ತಿ ಕೂಡ ನಾವು ಕಾಸ್ಟ್ನ ಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ. 450ಇಂದ ನಾವು ಚಾರ್ಜ್ ಮಾಡ್ಬೋದು. 550 500 ಅಷ್ಟು ಚಾರ್ಜ್ ಮಾಡ್ಬೋದು. ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ನೀವು ಚಾರ್ಜ್ನ ಮಾಡಿ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ವಿಡಿಯೋನ ನೋಡ್ತಾ ಇರಿ. Okay friends, thank you for the watching. Bye bye.